ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಿಂದಲೂ ಕೂಡ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸುಳ್ಳು ವದಂತಿಗಳಿಗೆ ಯಾರು ಕಿವಿ ಕೊಡಬೇಡಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಎಂದಿನಂತೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ. ಆಯಾ ಜಿಲ್ಲೆಗಳ ಡಿಸಿಗಳು ಈಗ ಅವರವರಿಗೆ ಅಂದರೆ ಅವರವರ ಸಂಪರ್ಕದಲ್ಲಿರುವಂಥವರಿಗೆ ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಸ್ಟೋರೇಜ್ ಇದೆ, ದಾಸ್ತಾನುಗಳಿದೆ, ಗಾಬರಿ ಬಿದ್ದು ಎಕ್ಸ್ಟ್ರಾ ಬುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗಾಗಲೇ 11,355 ಗ್ಯಾಸ್ ಸಿಲಿಂಡರ್ಗಳ ದಾಸ್ತಾನು ಲಭ್ಯವಿದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ವಾಣಿಜ್ಯ ಉದ್ದೇಶಕ್ಕೆ ಬಳಸಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಯಾಕಂತ ಹೇಳಿದ್ರೆ ಇದನ್ನ ಈಗೇನೋ ನಿಮ್ಮ ಮನೇಲಿ ಎಕ್ಸ್ಟ್ರಾ ಇರುತ್ತೆ, ನಿಮಗೆ ಸಮಯಕ್ಕೆ ಸರಿಯಾಗಿ ಬುಕ್ ಆಗುತ್ತೆ ಅಂದಾಗ ಯಾರೋ ಒಂದು ಹೋಟೆಲ್ ಅವ್ರು ಬಂದ್ಬಿಟ್ಟು ನಾವು ಇನ್ನೊಂದು 500 ರೂಪಾಯಿ 600 ರೂಪಾಯಿ 700 ರೂಪಾಯಿ ಜಾಸ್ತಿ ಕೊಡ್ತೀವಿ ಕೊಟ್ಬಿಡಿ ಅಂತ ಹೇಳಿದ್ರೆ ನೀವು ಕೂಡ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಮಾರಾಟ ಮಾಡಬಾರ್ದು. ಯಾಕಂತ ಹೇಳಿದ್ರೆ ವಾಣಿಜ್ಯ ಉದ್ದೇಶಕ್ಕೆ ಅಂತಲೇ ಬೇರೆ ಸಿಲಿಂಡರ್ಗಳಿರುತ್ತೆ. ಗೃಹ ಬಳಕೆಯ ಸಿಲಿಂಡರ್ನ ಕೊಡಬೇಡಿ. ಒಂದು ವೇಳೆ ಕೊಟ್ಟಿದ್ದು ಗೊತ್ತಾದರೆ ಕ್ರಮ ಕೂಡ ಕೈಗೊಳ್ತೀವಿ ಎನ್ನುವಂಥ ಮೆಸೇಜನ್ನು ಪಾಸ್ ಮಾಡೋದ್ರ ಜೊತೆಗೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇರುವಂಥದ್ದನ್ನು ನೀವು ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ಏಜೆನ್ಸಿಗಳಿಂದ ಸಮರ್ಪಕವಾಗಿ ಆನ್ ಟೈಮ್ಗೆ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಸಿಲಿಂಡರ್ ಸಪ್ಲೈ ಮಾಡಲಾಗುತ್ತೆ ಎನ್ನುವಂಥ ಮೆಸೇಜನ್ನು ಕೂಡ ಇಲ್ಲಿ ಕೊಡಲಾಗಿದೆ ಸ್ವತಃ ಡಿಸಿಯಿಂದ. ಇನ್ನು ಅಕ್ರಮವನ್ನು ಪತ್ತೆ ಹಚ್ಚುವುದಕ್ಕೆ ತಾಲೂಕು ಮಟ್ಟದಲ್ಲಿ ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭುಜಿ ಇದೀಗ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಕಾಳಸಂತೆಯಲ್ಲಿ ಮಾರೋಕ್ಕೂ ಹೋಗಬೇಡಿ, ಮಾರಾಟ ಆಗಿರೋದನ್ನ ತೆಗೆದುಕೊಳ್ಳೋಕ್ಕೂ ಬರಬೇಡಿ. ನಿಮ್ಮ ಏಜೆನ್ಸಿಗಳಿಂದ ನೀವು ಬಯಸಿದಂಥ ಸಂದರ್ಭದಲ್ಲಿ ಬುಕ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆನ್ ಟೈಮ್ ರೀಚ್ ಆಗುತ್ತೆ. ಭಾಳಷ್ಟು ಸ್ಟೋರೇಜ್ ಇದೆ, ದಾಸ್ತಾನಿದೆ, 11,000 ಚಿಲ್ಲರೆ ಇದೆ. ಹಾಗಾಗಿ ನೀವು ಸುಮ್ಮನೆ ವದಂತಿಗಳಿಗೆ ತಲೆ ಕೆಡಿಸ್ಕೊಂಡು ಇಲ್ಲೇನೋ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಎಲ್ಲೆಲ್ಲೋ ಕೇಳಿದ್ವಿ, ಯಾರೋ ಹೇಳ್ತಾ ಇದ್ರು ನಾವು ಬುಕ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಇದ್ರೂ ಕೂಡ ಎಕ್ಸ್ಟ್ರಾ ಮಾಡ್ಕೊಳ್ಳೋಕೆ ಹೋಗಿ ತೊಂದರೆ ತೆಗೆದುಕೊಳ್ಳೋಕೆ ಹೋಗಬೇಡಿ. ಸೊ ಬಹಳಷ್ಟು ಸ್ಟೋರೇಜ್ ಇದೆ, ನಿಮ್ಮ ಅವಶ್ಯಕತೆಗನುಗುಣವಾಗಿ ಸಿಲಿಂಡರ್ ಸಪ್ಲೈ ಆಗುತ್ತೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಖುದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭುಜಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.